ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ ಟೀಚರ್. ಈ ವಿಡಿಯೋದಲ್ಲಿ ನಾವು 7ನೇ ತರಗತಿ ಅಭ್ಯಾಸ ಪುಸ್ತಕ ಸುಮೇರುವಿನಲ್ಲಿ ಅಭ್ಯಾಸ 15 ಯಾವ ರೀತಿ ಬರಿಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಅ. ಗೆರೆ ಎಳೆದ ಪದವನ್ನು ಮಾತ್ರ ಗಮನಿಸಿ. 1. ಅಮ್ಮ ಅಂಗಡಿಗೆ ಹೊರಟರು. ಅವರು ಒಂದು ಚೀಲವನ್ನು ಹಿಡಿದಿದ್ದರು. 2. ಮುನ್ನಿ ಸುಮಾಳ ಪ್ರೀತಿಯ ಬೆಕ್ಕು. ಅದು ಅವಳಿಗೆ ಬಹಳ ಇಷ್ಟ. 3. ಸುಮಂತ ಮತ್ತು ಜೋಸೆಫ್ ಗೆಳೆಯರು. ಇವರು ಇಬ್ಬರೂ ಜೊತೆಯಾಗಿ ತಿರುಗಾಡಲು ಹೊರಟರು. 4. ರೈಲುಗಳಿಗೆ ಚಕ್ರಗಳಿರುತ್ತವೆ. ಅವು ರೈಲು ಕಂಬಿಗಳ ಮೇಲೆ ಓಡುತ್ತವೆ. 5. ಶ್ಯಾಮನಿಗೆ ಸಿನಿಮಾ ನೋಡುವ ಮನಸ್ಸಾಯಿತು. ಆಗ ಅವನು ಸಿನಿಮಾ ಮಂದಿರಕ್ಕೆ ಹೋದನು. 6. ಚಿಕ್ಕಪ್ಪ ಮಂಗಳೂರಿನಿಂದ ಬೆಂಗಳೂರಿಗೆ ಬಂದರು. ನಮ್ಮೊಡನೆ ನೀವು ಯಾವಾಗ ಮಂಗಳೂರಿಗೆ ಬರುವಿರಿ ಎಂದು ಕೇಳಿದರು. ಇದರಲ್ಲಿ ಗೆರೆ ಎಳೆದ ಪದವನ್ನು ಗಮನಿಸಿ. ಅವರು, ಅದು, ಇವರು, ಅವು, ಅವನು, ನೀವು. ಈ ಗೆರೆ ಎಳೆದಿರ್ತಕ್ಕಂಥ ಪದಗಳು ಏನಾಗ್ತವೆ ಅಂತಕ್ಕಂಥದ್ದನ್ನು ಮುಂದೆ ನೋಡೋಣ. ಅವರು, ಇವರು, ಅದು, ಇದು, ಅವಳು, ಇವಳು, ಅವನು, ಇವನು, ನೀನು, ನೀವು, ನಾವು, ತಾವು, ಅವಳಿಗೆ, ಇವಳಿಗೆ, ಅವನಿಗೆ, ಇವನಿಗೆ, ಅವು, ಇವು, ಅವನನ್ನು ಇತ್ಯಾದಿ ಪದಗಳು ನಾಮಪದದ ಬದಲು ಅದೇ ಸ್ಥಾನದಲ್ಲಿದ್ದು ನಾಮಪದವನ್ನು ಸೂಚಿಸುತ್ತವೆ. ಇವುಗಳನ್ನು ಸರ್ವನಾಮಗಳು ಎನ್ನುವರು. ಅಂದರೆ ಈ ಮೇಲೆ ಗೆರೆ ಎಳೆದಿರ್ತಕ್ಕಂಥ ನೀವು, ಅವನು, ಅವು, ಇವರು, ಅದು, ಅವರು ಇವೆಲ್ಲ ಸರ್ವನಾಮದ ಪದಗಳು. ಅಂದರೆ ಇಲ್ಲಿ ಶ್ಯಾಮ ಅಂತಕ್ಕಂಥ ಒಂದು ನಾಮಪದ ಇದೆ ಅಂದರೆ ಅದರ ಬದಲಿಗೆ ಅವನು. ಇಲ್ಲಿ ನೀವು ಅಂದರೆ ಚಿಕ್ಕಪ್ಪ ಮಂಗಳೂರಿನಿಂದ ಬೆಂಗಳೂರಿಗೆ ಬಂದರು ಅಂದರೆ ನಮ್ಮೊಡನೆ ನೀವು ಅಂದರೆ ಇಲ್ಲಿ ಸರ್ವನಾಮ ಇದು. ರೈಲುಗಳಿಗೆ ಚಕ್ರಗಳಿರುತ್ತವೆ ಅಂದರೆ ಇಲ್ಲಿ ರೈಲು ಬದಲಿಗೆ ಅವು ಅಂತಕ್ಕಂಥ ಪದವನ್ನು ಬಳಸಿದ್ದಾರೆ. ಸುಮಂತ ಮತ್ತು ಜೋಸೆಫ್ ಇದು ನಾಮಪದದ ಬದಲಾಗಿ ಇವರು ಅಂತ ಬಳಸಿದ್ದಾರೆ. ಮುನ್ನಿ ಸುಮಾಳ ಪ್ರೀತಿಯ ಬೆಕ್ಕು ಅಂದರೆ ಇಲ್ಲಿ ಬೆಕ್ಕಿಗೆ ಅದು ಅವಳಿಗೆ ಇಷ್ಟ ಅಂತಾನೆ. ಇಲ್ಲಿ ಬೆಕ್ಕಿನ ಬದಲಾಗಿ ಅದು. ಅಮ್ಮ ಅಂಗಡಿಗೆ ಹೊರಟರು. ಇಲ್ಲಿ ಅಮ್ಮನ ಬದಲಾಗಿ ಅವರು ಅಂತಕ್ಕಂಥ ಪದವನ್ನು ಬಳಸಿದ್ದಾರೆ. ಈ ಎಲ್ಲ ಗೆರೆ ಎಳೆದ ಪದಗಳು ಸರ್ವನಾಮಗಳನ್ನು ಸೂಚಿಸುತ್ತವೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈ ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬೋಣ. ಆ ಕೆಳಗೆ ನೀಡಲಾದ ಪದಗಳಲ್ಲಿ ಸೂಕ್ತವಾದವುಗಳನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಇಲ್ಲಿ ಉತ್ತರವನ್ನು ಅವರು ಕೊಟ್ಟಿದ್ದಾರೆ, ಅದರಲ್ಲಿ ಸರಿಯಾದದನ್ನು ಆರಿಸಬೇಕು. ಅವರು, ತಾವು, ಅದು, ತಮ್ಮ, ನಾನು, ಅವು, ಅವರ, ನೀನು, ನೀವು, ಅವಳು, ಅವನು, ತನ್ನ, ಅವರಿಗೆ, ನಾವು, ನಿನ್ನ, ನಮ್ಮ. ಡ್ಯಾಶ್ ನಿನ್ನೆ ಬಂದೆಯಾ ಅಂದರೆ ಬೇರೆಯವ್ರನ್ನ ಕೇಳ್ತೀವಿ. ನೀನು ನಿನ್ನೆ ಬಂದೆಯಾ. ಡ್ಯಾಶ್ ಹಾಡುತ್ತಿದ್ದಳು ಅವಳು. ಡ್ಯಾಶ್ ಯಾಕೆ ಇಲ್ಲಿಗೆ ಬಂದಿತ್ತು ಅದು. ಡ್ಯಾಶ್ ಅವನಿಗಾಗಿ ಡ್ಯಾಶ್ ಮಾತನ್ನು ಆಲಿಸಬೇಕು. ಇಲ್ಲಿ ಅವರು ಅವನಿಗಾಗಿ ನಮ್ಮ ಮಾತನ್ನು ಆಲಿಸಬೇಕು. ನೀವು ಅವನಿಗಾಗಿ ನಮ್ಮ ಮಾತನ್ನು ಆಲಿಸಬೇಕು. 5. ಡ್ಯಾಶ್ ಡ್ಯಾಶ್ ಪಾಡಿಗೆ ಇರುತ್ತೇವೆ. ನಾವು ನಮ್ಮ ಪಾಡಿಗೆ ಇರುತ್ತೇವೆ. 6. ಡ್ಯಾಶ್ ಬೆಂಗಳೂರಿಗೆ ಹೋಗಿದ್ದೀರೆಂದು ಡ್ಯಾಶ್ ಹೇಳಿದ. ನೀವು ಬೆಂಗಳೂರಿಗೆ ಹೋಗಿದ್ದೀರೆಂದು ಅವನು ಹೇಳಿದ. 7. ಡ್ಯಾಶ್ ಹುಲಿಗಳೋ ಚಿರತೆಗಳೋ ಎಂಬುದು ಡ್ಯಾಶ್ ತಿಳಿಯಲಿಲ್ಲ. ಅವು ಹುಲಿಗಳೋ ಚಿರತೆಗಳೋ ಎಂಬುದು ನನಗೆ ತಿಳಿಯಲಿಲ್ಲ. 8. ಡ್ಯಾಶ್ ನಿನ್ನೆ ಇಲ್ಲಿಗೆ ಬಂದೆ, ಈಗ ಹೊರಡುತ್ತೇನೆ. ನಾನು ನಿನ್ನೆ ಇಲ್ಲಿಗೆ ಬಂದೆ, ಈಗ ಹೊರಡುತ್ತೇನೆ. 9. ಡ್ಯಾಶ್ ಮನಸ್ಸಿನಲ್ಲಿದ್ದುದನ್ನು ಹೇಳಿ ಹೊರಟು ಬಿಟ್ಟ. ತನ್ನ ಮನಸ್ಸಿನಲ್ಲಿದ್ದುದನ್ನು ಹೇಳಿ ಹೊರಟು ಬಿಟ್ಟ. ಇಲ್ಲಿ ಇನ್ನೂ ಒಂದು ಬರಿಬೋದು, ಅವನು ಮನಸ್ಸಿನಲ್ಲಿದ್ದುದನ್ನು ಹೇಳಿ ಹೊರಟು ಬಿಟ್ಟ ಥರ. ಅಂದರೆ ಬಾಕ್ಸಲ್ಲಿ ಕೊಟ್ಟಿರೋದನ್ನು ಬರೆಯೋಣ. 10. ಡ್ಯಾಶ್ ಮಾತನ್ನು ನಾನಂತೂ ಕೇಳುವುದಿಲ್ಲ. ಅವರ ಮಾತನ್ನು ನಾನಂತೂ ಕೇಳುವುದಿಲ್ಲ. 11. ನಿನ್ನೆ ನಾನು ಡ್ಯಾಶ್ ಪೇಟೆಯಲ್ಲಿ ಮಾತನಾಡಿಸಿದೆ. ನಿನ್ನೆ ನಾನು ಅವನನ್ನು ಪೇಟೆಯಲ್ಲಿ ಮಾತನಾಡಿಸಿದೆ.
12. ರಸ್ತೆಯಲ್ಲಿ ಡ್ಯಾಶ್ ವೇಗವಾಗಿ ಸ್ಕೂಟರನ್ನು ಓಡಿಸುತ್ತಿದ್ದಳು. ರಸ್ತೆಯಲ್ಲಿ ಅವಳು ವೇಗವಾಗಿ ಸ್ಕೂಟರನ್ನು ಓಡಿಸುತ್ತಿದ್ದಳು. 13. ಬೆಂಗಳೂರಿನಲ್ಲಿ ಡ್ಯಾಶ್ ಈಗಲೂ ವಾಸವಾಗಿದ್ದೀರಾ? ಬೆಂಗಳೂರಿನಲ್ಲಿ ನೀವು ಈಗಲೂ ವಾಸವಾಗಿದ್ದೀರಾ? 14. ಮಾವಿನ ಹಣ್ಣೆಂದರೆ ಡ್ಯಾಶ್ ತುಂಬ ಇಷ್ಟ. ಮಾವಿನ ಹಣ್ಣೆಂದರೆ ಅವರಿಗೆ ತುಂಬ ಇಷ್ಟ. 15. ಅವನಿಗೆ ಡ್ಯಾಶ್ ಕಷ್ಟಸಾಧ್ಯವಾದ ಕೆಲಸ. ಅವನಿಗೆ ಅದು ಕಷ್ಟಸಾಧ್ಯವಾದ ಕೆಲಸ. ಈ ರೀತಿ ಸರ್ವನಾಮಗಳ ಈ ಖಾಲಿ ಜಾಗದಲ್ಲಿ ಬಂದಿರೋವೆಲ್ಲ ಸರ್ವನಾಮಗಳು. ಈ ಕೆಳಗಿನ ವಾಕ್ಯವೃಂದದಲ್ಲಿ ಕಾಣುವ ಸರ್ವನಾಮಗಳನ್ನು ಗುರುತಿಸಿ ಬರೆಯಿರಿ. ಶರೀಫನು ನಡೆದುಕೊಂಡು ಹೋಗುತ್ತಿದ್ದ. ದಾರಿಯಲ್ಲಿ ಅವನು ಒಂದು ನಾಯಿಯನ್ನು ಕಂಡ. ಅದು ಬೌ ಬೌ ಎಂದು ಬೊಗಳಿತು. ಅದನ್ನು ಕಂಡ ಅವನಿಗೆ ಭಯವಾಯಿತು. ಇದನ್ನು ನೋಡಿ ಲಲಿತಳು ಅಲ್ಲಿಗೆ ಬಂದಳು. ಅದರ ಬೊಗಳುವಿಕೆ ಕೇಳಿ ಅವಳಿಗೂ ಹೆದರಿಕೆ ಆಯಿತು. ಇವರ ಹೆದರಿಕೆಗೆ ಮನೆಯ ಮಾಲೀಕರು ಹೊರಗೆ ಬಂದರು. ನಾಯಿಯನ್ನು ಗದರಿಸಿದರು. ಅದು ಬಾಲ ಮುದುರಿಕೊಂಡು ಸುಮ್ಮನೆ ಕುಳಿತುಕೊಂಡಿತು. ಇದರಲ್ಲಿರ್ತಕ್ಕಂಥ ಸರ್ವನಾಮಗಳನ್ನು ಆರಿಸಿ ಬರೆಯೋಣ. ಇಲ್ಲಿ ಶರೀಫನ ಬದಲಿಗೆ ಅವನು ಅಂತ ಬಂದಿದೆ. ನಾಯಿ ಬದಲಿಗೆ ಅದು, ಅದನ್ನು, ಇದನ್ನು, ಅದರ, ಇವರ, ಅದು, ಅವನು, ಅದು, ಅದನ್ನು, ಅವನಿಗೆ, ಇದನ್ನು, ಅದರ, ಅವಳಿಗೂ, ಇವರ, ಅದು. ಇವು ಇಷ್ಟು ಇದರಲ್ಲಿರ್ತಕ್ಕಂಥ ಸರ್ವನಾಮಗಳು. ಇದರಂತೆ ಸರ್ವನಾಮಗಳನ್ನು ಬಳಸಿ ವಾಕ್ಯವೃಂದವನ್ನು ರಚಿಸಿ. ರಾಘವ ಮತ್ತು ಕೇಶವ ಇಬ್ಬರು ಗೆಳೆಯರು. ಅವರಲ್ಲಿ ಭೇದಕ್ಕೆ ಅವಕಾಶವೇ ಇರಲಿಲ್ಲ. ಕೇಶವನಿಗೆ ಮದುವೆ ವಯಸ್ಸಿಗೆ ಬಂದ ಮಗಳಿದ್ದಳು. ಅವಳ ಮದುವೆಯನ್ನು ಸರಳವಾಗಿ ಮಾಡುವಾಸೆ ಕೇಶವನಿಗೆ. ರಾಘವ ಅವನ ಆಸೆಗೆ ಒಪ್ಪಿಗೆ ಸೂಚಿಸಿದನು. ಇವರ ನಿರ್ಧಾರವನ್ನು ಅವರ ಕುಟುಂಬದವರೂ ಸ್ವಾಗತಿಸಿದರು. ರಾಘವನ ಮಗನಿಗೆ ಪರೀಕ್ಷೆ ಇದ್ದುದರಿಂದ ಮದುವೆಗೆ ಬರಲು ಸಾಧ್ಯವಾಗಲಿಲ್ಲ. ಅವನು ಅಲ್ಲಿಂದಲೇ ಶುಭಾಶಯಗಳನ್ನು ತಿಳಿಸಿದ. ಆತ ಆ ಸಮಯದಲ್ಲಿ ಚೆನ್ನಾಗಿ ಓದಿ ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿ ಪಡೆದು ಉತ್ತೀರ್ಣನಾದ. ನೋಡಿ, ಇಲ್ಲಿ ಬಂದಿರತಕ್ಕಂಥವು ಅವರಲ್ಲಿ, ಅವಳ, ಅವನ, ಇವರ, ಅವರ, ಅವನು, ಆತ, ಇವೆಲ್ಲ ಸರ್ವನಾಮ ಪದಗಳು. ಈ ರೀತಿ ಅಭ್ಯಾಸ 15ರಲ್ಲಿ ಸರ್ವನಾಮಗಳನ್ನು ತಿಳ್ಕೊಬಹುದು. ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.